ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ವಾಟ್ಸಪ್ನಲ್ಲಿ ಲಾಕ್ ಚಾಟ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಮೊಬೈಲ್ನ ಯಾರಾದರೂ ಇಸ್ಕೊಂಡಾಗ ಆ ಒಂದು ನಾವು ಪರ್ಸ್ನಲಾಗಿ ಏನಾದರೂ ಫ್ರೆಂಡ್ಗೆ ಏನಾದರೂ ಮೆಸೇಜ್ ಮಾಡಿದ್ರೆ ಆ ಒಂದು ಚಾಟ್ನ ಯಾರು ನೋಡಬಾರ್ದು ಅಂದರೆ ಆ ಒಂದು ಚಾಟ್ನ ಲಾಕ್ ಮಾಡ್ಕೋಬೋದು. ಅದು ಯಾವ ಥರ ಲಾಕ್ ಮಾಡೋದು, ಅದನ್ನು ಓಪನ್ ಮಾಡಿ ನೋಡೋದು ಹೇಗೆ, ಮತ್ತು ಲಾಕ್ ಚಾಟಿಂದ ಮತ್ತು ರಿಮೂವ್ ಮಾಡಿ ಅನ್ಲಾಕ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಹೊಸ ಹೊಸ ಟೆಕ್ ವೀಡಿಯೋಸು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರ್ತವೆ. ನಾನೇನಾದರೂ ಹೊಸ ವೀಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಸಿಗ್ತಾ ಇರ್ತವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಈಗ ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ನಾವು ಕೆಲವೊಬ್ಬರಿಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ತಾ ಇರ್ತೀವಿ. ಯಾರಾದರೂ ಮೊಬೈಲ್ ಕೇಳಿದ ತಕ್ಷಣ ಕೊಡಬೇಕಾಗುತ್ತೆ. ಈ ಮನೆಗಳ ಅಕ್ಕನೋ ತಂಗಿನೋ ಅಥವಾ ಅಣ್ಣನ ಏನಾದರೂ ಫೋನ್ ಕೇಳಿದಾಗ ಕೊಟ್ಬಿಡ್ತೀವಿ. ಸೊ ಈ ಒಂದು ಚಾಟ್ನ ಆರಾಮಾಗಿ ತೆಗೆದ್ಬಿಟ್ಟು ನೋಡ್ತಾರೆ, ನಾವು ಏನೇನು ಚಾಟ್ ಮಾಡಿದ್ದೀವಿ ಅಂತ ಕೂಡ ನೋಡ್ತಾರೆ. ಈ ಒಂದು ಚಾಟ್ನ ನಾನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಅವ್ರಿಗೆ ಪಾಸ್ವರ್ಡ್ನೆಲ್ಲ ಕೇಳುತ್ತೆ. ಪಾಸ್ವರ್ಡ್ನ ನಾವು ಇಟ್ಟಿರೋದು ಅವ್ರಿಗೆ ಗೊತ್ತಾಗಲ್ಲ. ನಾವು ಯಾವ ಪಾಸ್ವರ್ಡ್ ಬೇಕಾದ್ರೂ ಇಟ್ಕೋಬೋದು. ಆವಾಗ ಅವರು ಲಾಕ್ ಚಾಟ್ ಇಟ್ಟಿರ್ತೀವಲ್ಲ, ಸೊ ಓಪನ್ ಮಾಡಿ ನೋಡೋಕ್ಕಾಗಲ್ಲ. ಸೊ ನಾವು ಅದು ಯಾವ ಥರ ಲಾಕ್ ಚಾಟ್ ಇಟ್ಕೊಳ್ಳೋದಂದರೆ, ನೀವು ಯಾವ್ದು ಲಾಕ್ ಮಾಡಬೇಕಂತ ಇರುತ್ತೋ ಆ ಒಂದು ಪರ್ಸನ್ದು ಇವಾಗ ಲಾಂಗ್ ಪ್ರೆಸ್ ಮಾಡಿ ಈ ಥರ ರೈಟ್ ಟಿಕ್ ಮಾರ್ಕು ಮತ್ತು ಗ್ರೀನ್ ಕಲರ್ ಮಾರ್ಕ್ ಬಂದಿರಬೇಕು. ಓಕೆ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಥರ ಬಂದಿರಬೇಕು. ಓಕೆ, ಈ ಥರ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಬೋದು, ಲಾಕ್ ಚಾಟ್ ಅಂತೇಳಿ ಸಿಂಪಲಾಗಿ ಕೊಟ್ಟಿದ್ದಾರೆ. ಓಕೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತ ಇರುತ್ತಲ್ಲ, ಇಲ್ಲಿ ನೋಡಿ, ಇದ್ರ ಮೇಲೆ ಕಂಟಿನ್ಯೂ ಅಂತ ಕೊಡಿ. ಓಕೆ, ಇಲ್ಲಿ ನಿಮಗೆ ಯಾವ ಪಾಸ್ವರ್ಡ್ ಬೇಕಾದ್ರೂ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು 0412 ಅಂತ ಇಟ್ಬಿಟ್ಟು ಇಲ್ಲಿ ರೈಟ್ ಆರಾಮ್ ಹಾಕಿದ್ದಿಲ್ಲ ಅದನ್ನು ಕೊಡ್ತೀನಿ. ಓಕೆ, ನೋಡ್ಬೋದು, ಇಲ್ಲಿ ಚಾಟ್ ಈಸ್ ಲಾಕ್ಡ್ ಅಂತ ಬಂತು. ಓಕೆ, ಇಲ್ಲಿ ಓಕೆ ಅಂತ ಕೊಡಿ. ಇವಾಗ ನೋಡಿ, ನಾನು ಲಾಕ್ ಮಾಡಿರೋ ಚಾಟ್ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಲಾಕ್ಡ್ ಚಾಟ್ ಅಂತ ಇರುತ್ತೆ. ನೀವು ಯಾರನ್ನಾದ್ರೂ ಇವಾಗ ಬೇರೆಯವ್ರಿಗೆ ಮೊಬೈಲ್ ಕೊಟ್ಟರೆ, ಎಕ್ಸಾಂಪಲ್ ಲಾಕ್ಡ್ ಚಾಟಲ್ಲಿ ಏನು ಇಟ್ಟಿದ್ದಾರೆ ಅಂತ ಏನಾದರೂ ಅದನ್ನು ಟಚ್ ಮಾಡಿದ್ರು ಕೂಡ ಈ ಥರ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಂಟರ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿರಲ್ಲ. ನಮ್ಗೆ ಯಾವ್ದು ಬೇಕಾದನ್ನ ಪಾಸ್ವರ್ಡ್ ನಾವು ಇಟ್ಕೊಂಡಿರ್ತೀವಲ್ವ, ಸೊ ಅವ್ರಿಗೆ ಓಪನ್ ಆಗೋಕ್ಕೆ ಸಾಧ್ಯ ಆಗಿರಲ್ಲ. ಸೊ ಈ ಥರ ಕೂಡ ನೀವು ಇಟ್ಕೋಬೋದು. ನಾನು ಎಕ್ಸಾಂಪಲ್ ಇವಾಗ ಲಾಕ್ಡ್ ಚಾಟ್ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ನನ್ನ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿ ಓಪನ್ ಮಾಡ್ತೀನಿ. ಓಕೆ, ನೋಡಿ, ಇವಾಗ ನನ್ನ ಒಂದು ಚಾಟ್ ಇವಾಗ ಓಪನ್ ಆಯಿತು. ಇವಾಗ ಇದನ್ನು ಓಪನ್ ಮಾಡಿ ನೋಡಿದ್ವಿ, ಮತ್ತು ಬ್ಯಾಕ್ ಬಂದ್ವಿ. ಓಕೆ, ಇವಾಗ ಲಾಕ್ಡ್ ಚಾಟಲ್ಲಿದೆ. ಸ್ವಲ್ಪ ದಿನ ಆದಮೇಲೆ ಲಾಕ್ಡ್ ಚಾಟ್ ಬೇಡ, ನನಗೆ ಅದನ್ನು ರಿಮೂವ್ ಮಾಡಬೇಕಂತ ಏನಾದರೂ ಅನಿಸಿದ್ರೆ ಸೇಮ್ ಯಾವ ಥರ ಲಾಕ್ ಮಾಡಿದ್ವು ಅದೇ ಥರ ಅನ್ಲಾಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಲಾಕ್ಡ್ ಚಾಟಿಗೆ ಹೋಗ್ತೀನಿ. ಓಕೆ, ನನ್ನ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ. ಅದಾದಮೇಲೆ ಓಪನ್ ಆಗುತ್ತೆ. ಇದನ್ನು ಸಾಕು. ಏನಾದರೂ ಬೇಡ ಅನಿಸಿದ್ರೆ ಲಾಕ್ ಚಾಟ್ ಇಟ್ಟರನ್ನ ಅನ್ಲಾಕ್ ಮಾಡ್ಕೋಬೇಕಂದ್ರೆ ಈ ಥರ ಲಾಂಗ್ ಪ್ರೆಸ್ ಮಾಡಿ ಈ ಥರ ರೈಟ್ ಆರೋ ಮಾರ್ಕ್ ಬರಬೇಕು. ಈ ಥರ ಗ್ರೀನ್ ಕಲರ್ ಬಂದಿರಬೇಕು. ಅದಾದಮೇಲೆ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಈ 3 ಡಾಟೆಡ್ ಲೈನ್ ಮೇಲೆ ಟಚ್ ಕೊಡಿ. ಅಲ್ಲಿ ಅನ್ಲಾಕ್ ಚಾಟ್ ಅಂತ ಕೇಳುತ್ತೆ. ಅದಾದಮೇಲೆ ನೀವು ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಪಾಸ್ವರ್ಡ್ ಕೇಳುತ್ತೆ, ಎಂಟರ್ ಮಾಡಿ. ಅದಾದಮೇಲೆ ಆರೋ ಮಾರ್ಕ್ ಕೊಡಿ. ನೋಡಿ, ನೋ ಲಾಕ್ಡ್ ಚಾಟ್ ಅಂತ ಬಂತು. ಅಂದರೆ ಮತ್ತೆ ಇಲ್ಲಿ ನೋಡ್ಬೋದು, ಮಾಮೂಲಿ ಇರೋ ಥರನೇ ವಾಪಸ್ ಬಂತು. ಓಕೆ, ನೀವು ಕೂಡ ಇದನ್ನು ಲಾಕ್ ಚಾಟ್ನ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಲಾಕ್ ಚಾಟ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.